am Vasanta, proprietor of this Vasanta mess. ವಸೂಲಿ ವಸಂತ. ಟನ್ ಟಣ ಟಣ ಏನಂತೆ? ಇದ್ ನೋಡು 3 ದಿನ ಇದ್ ನೋಡಿ ಎಲ್ಲ ಕಾಣಿಸುತ್ತೆ. ಒಂದು ಹಳ್ಳಿ ಸೊಗಡಿನ ಒಬ್ಬ ಬೆಂಗಳೂರು ಹುಡುಗನ ಕಥೆ. ಕೈಯಾಕಿ ಈ ಸಿನಿಮಾದ ನಾಯಕಿ ಅದೇ ಪಂಪ್ನಟ್ಸ್ ಅಲ್ಲಿ ಹೈಸ್ಕೂಲ್ ಅಲ್ಲಿ ಕಲ್ತಿರೋದು. I also studied in Pampnasalli English medium. 8th fail. ಈ ಏಪ್ರಿಲ್ ತಿಂಗಳಲ್ಲಿ ಮಗದೊಂದು ಸಿನಿಮಾ ನಮ್ಮೆಲ್ಲರನ್ನು ಬಹಳ ಕುತೂಹಲಕ್ಕೆ ಒಡ್ಡಿದೆ. ಯಾಕೆಂದ್ರೆ ಅದರ ಟ್ರೈಲರ್ ರಿಲೀಸ್ ಆಗಿದೆ. ನಿಮ್ಮ ಎಡಗಡೆ ಕೂತಿರುವಂತ ನಾಯಕ ಚಂದನ್ ಶೆಟ್ಟಿ ಅವರ ಕೈಲಿ ಗಡಿಯಾರ ಯಾಕಿಲ್ಲ? ಮೋಸ್ಟ್ಲಿ ಅವ್ರ ಕಾಲ ಕೈ ಕೊಟ್ಟಿರ್ಬೋದು. ಯಾರ ಮೇಲೆ ನಂಬಿಕೆ ನೀವು ತುಂಬಾ? ಈ ಟೀಮ್ ಮೇಲೆ ನಂಬಿಕೆ, ಸಿನಿಮಾ ಮೇಲೆ ನಂಬಿಕೆ. ನಾನ್ ಚಂದನ್ ಶೆಟ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ ಅನ್ನೋದು ಅನ್ಕೊಂಡಿರ್ಲಿಲ್ಲ. ಫ್ರೇಮ್ ಅಲ್ಲಿ ಬರೀ ಒಂದ ಹುಡುಗಿ ಕಾಣಿಸ್ಬೇಕು, ಇಲ್ಲ ಹುಡುಗ ಕಾಣಿಸ್ಬೇಕು. ಎಂತ ಪ್ರೇಮ ಅದು? ಅದೇ ಸರ್ ರಿಯಲ್ ಪ್ರೇಮ ಅಂದ್ರೆ. ಊರ್ ಬಾಗ್ಲು ಟೀ ಸ್ಟಾಲ್. ಊರ್ ಬಾಗ್ಲಲ್ಲಿ ಇದೆಯಲ್ಲ, ಅದಕ್ಕೆ ಊರ್ ಬಾಗ್ಲು. ನನಗೆ ಕತೆ ಕೇಳಿದಾಗ ನನ್ಗೆ ಗೊತ್ತಿರ್ಲಿಲ್ಲ ಈ ಸಿನಿಮಾದಲ್ಲಿ ನನ್ನ ನಗು ಅನ್ನೋದೇ ಇಲ್ಲ ನನಗೆ ಅಂತ. ಲೋ ಪರ್ಮ, ನನ್ನ ಚೂರ್ ಚಂದ ಅನ್ಕೊಂಡಿದ್ರೇನೋ? ಸಿಕ್ದವರೆಲ್ಲ ನನ್ನ ಎಸ್ತಾಡ್ತಿದ್ದೀರಾ? ಇಡೀ ಸೆಟ್ ಅಲ್ಲಿ ನನ್ ತುರಿದಿದ್ದಾಳೆ ಸರಿಯಾಗಿ. ಏನಂತೆ? ತುರ್ದು ಇಟ್ಟಿದ್ದಾಳೆ. ಇವಾಗ ಮಾತಾಡಕ್ ಬಿಡ್ತಾ ಇಲ್ಲ, ನಿಮ್ ಬಗ್ಗೆನೇ ಹೇಳಕ್ ಬರ್ತಾ ಇಲ್ಲ. ಏನು ಗೊತ್ತಾ, ಅದು ಬರ್ದಿರೋರ್ಗ್ ರೇಕ್ಸ್ ಬಂದಿರೋದು. ಅದನ್ನ ಹೇಳ್ಬಿಟ್ರೆ ಇಲ್ಲಿ ನಾನು ಚಿಕ್ಕೋಳಾಗ್ಬಿಡ್ತೀನಿ, ಕಟ್ ಮಾಡ್ಬಿಡಿ. ಟ್ರೈಲರ್ ಬಂದ್ಮೇಲೆ ಏನ್ ರಿಯಾಕ್ಷನ್? ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಾತ್ರ ಹೊರಗಡೆ ಬಂದ್ಬಿಟ್ಟು ಇನ್ನೊಂದ್ 4 ಜನ ಕೇಳ್ತಾನೆ ಸಿನಿಮಾ ಚೆನ್ನಾಗಿದೆ. ಇಲ್ಲ ಅಂದ್ರೆ ಅವ್ನು ಸಿನಿಮಾಗೆ ಹೋದೆ ಅಂತಾನೂ ಹೇಳಲ್ಲ. ನನ್ನೇ ಒಂದ್ ಅಜ್ಜಿ ಕೇಳಿದ್ರು ಹೀರೋಯಿನ್ ಯಾರು ಅಂತ. ಟೈಮ್ನ ತುಂಬಾ ಬಿಲೀವ್ ಮಾಡ್ಬೇಕು ಸರ್. ಟೈಮೇ ಜೀವನದಲ್ಲಿ ಒಂದು ಪಾರ್ಟ್ ಆಫ್